ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಮಾತಾಡಕ್ಕೆ ಇವರೊಬ್ರು ಕಮ್ಮಿ ಇದ್ರು. ಅದ್ಯಾರು ಇನ್ಯಾರಿರ್ತಾರೆ? 24 ಗಂಟೆ ಒಬ್ರ ಮೇಲೊಬ್ರು ಏನೋ ಒಂದು ಆರೋಪ ಹೊರಿಸ್ಕೊಂಡು ಕಿತ್ತಾಡ್ತಾನೆ ಇರ್ತಾರೆ. ಈಗಾಗ್ಲೇ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು ಯಾರು ಅಂತ. ಎಸ್, ಅವ್ರೇ ನಮ್ ಯಡಿಯೂರಪ್ಪನವರು. ಇನ್ನು ಈ ಬಾರಿ ಬಜೆಟ್ ನಲ್ಲಿ ಸಿಎಂ ಸಾಧನೆ ಶೂನ್ಯ ಅಂದ್ರು BSY. ಸಿಎಂ ಸಿದ್ದರಾಮಯ್ಯ ಅತಿ ಹೆಚ್ಚು ಬಜೆಟ್ ಮಾಡಿದ್ದು ಬಿಟ್ರೆ ಸಾಧನೆ ಮಾತ್ರ ಶೂನ್ಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಕಿಂಡಲ್ ಮಾಡಿದ್ದಾರೆ. ನಗರದ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ BSY, ವಿತ್ತೀಯ ನಿರ್ವಹಣೆಯಲ್ಲಿ ಸರ್ಕಾರ ವಿಫಲವಾಗಿದೆ. 96,000 ಕೋಟಿ ಸಾಲ ಮಾಡಿರೋದೇ ಈ ಪುಣ್ಯಾತ್ಮನ ಸಾಧನೆ. ನೀರಾವರಿ ಯೋಜನೆಗಳಿಗೆ ಅನುದಾನ ಬಿಡುಗಡೆಯಲ್ಲಿ 70% ಮಾತ್ರ ಪ್ರಗತಿ ಇದೆ. ನೀರಾವರಿ, ಅಲ್ಪಸಂಖ್ಯಾತರು, ಗ್ರಾಮೀಣಾಭಿವೃದ್ಧಿ, ಹೀಗೆ ಇದಕ್ಕೆಲ್ಲ ಎಷ್ಟು ಹಣ ನಿಗದಿಪಡಿಸಲಾಗಿದೆ ಎಂಬುದನ್ನು ತಿಳಿಸ್ಲಿ ಅಂತ ಕೂಡ ಕೇಳಿದ್ದಾರೆ. ಬರದ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಸಿಎಂ ಸಹಕರಿಸಲಿಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಇದು ಜನಪರ ಬಜೆಟ್ ಅಂತ ಡಂಗೂರ ಸಾರಲು ಮಾತ್ರ ಕಾಂಗ್ರೆಸ್ ಯೋಗ್ಯವಾಗಿದೆ. ಸರ್ಕಾರದ ಈ ಬಜೆಟ್ ನಿಂದ ಯಾರಿಗೂ ತೃಪ್ತಿ ಸಿಕ್ಕಿಲ್ಲ. ಕೃಷ್ಣಾ ನಿರಾಶ್ರಿತರಿಗೆ ಸರ್ಕಾರ ಪರಿಹಾರ ನೀಡುತ್ತಿಲ್ಲ. ಸಿಎಂ ತಮ್ಮ ಭೇಟಿಗೆ ಆ ಭಾಗದ ಜನರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಕೂಡ ದೂರಿದ್ದಾರೆ. ಇನ್ನು BSY, ಮೊದಲು ನಿಮ್ಮ ಬೊಕ್ಕಸದಿಂದ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಸಾಲಗಳ ಬಗ್ಗೆ ಚಿಂತಿಸಬೇಡಿ ಅಂತ ಆವಾಜ್ ಹಾಕಿದ್ದಾರೆ. ಈ ಬಗ್ಗೆ ಬೇಕಾದ್ರೆ ಲೋಕಸಭೆಯಲ್ಲಿ ಚರ್ಚಿಸೋಣ. ಲೋಕಸಭೆ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪಕ್ಷದ ನಾಯಕರು ದನಿ ಎತ್ಲಿ. ಸಾಲ ಮನ್ನಾ ಮಾಡಲು ಕಾಂಗ್ರೆಸ್ ಸಂಸದರು ದನಿ ಎತ್ಲಿ ಅಂತ ಕೂಡ ಯಡಿಯೂರಪ್ಪ ಅವರು ಫುಲ್ ಗರಂ ಆಗಿ ಮಾತಾಡಿದ್ದಾರೆ. ಸೊ ನಮ್ ಯಡಿಯೂರಪ್ಪನವ್ರಿಗೆ ಬಜೆಟ್ ಬಗ್ಗೆ ನಿಜವಾಗ್ಲೂ ತೀರಾ ನಿರಾಸೆಯಾಗಿದೆ. ಸೊ BSY ಹೇಳೋದನ್ನ ನೀವು ಕೂಡ ಒಪ್ಕೋತೀರಾ? ಹೌದು ಅನ್ನೋದಾದ್ರೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ದಯವಿಟ್ಟು ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.